ಸ್ಥಳಕ್ಕೆ ಭೇಟಿ ನೀಡಿದರೆ ಏನಾಯಿತು? ಇವತ್ತು ಬೆಳಗುಂಬದಲ್ಲಿ ಏನು ರೆಡ್ ಕ್ರಾಸ್ ಸಂಸ್ಥೆಯಿಂದ ನಡೆಸ್ತಕ್ಕಂಥ ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳು ವಸತಿ ಶಾಲೆ ಇದು. ಈ ಶಾಲೆ ಒಂದು ರಿಸರ್ವ್ ಫಾರೆಸ್ಟ್, ದೇವರಂದ್ರ ರಿಸರ್ವ್ ಫಾರೆಸ್ಟ್ ಪಕ್ಕನೇ ಬರುತ್ತೆ. ಇವತ್ತಿಲ್ಲಿ ಒಂದು ಚಿರತೆ ಬಂದಿದೆ ಅಂತ ಒಂದು ಕಂಪ್ಲೇಂಟ್ ಮಾಡಿದರು. ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಬಂದು ಪರಿಶೀಲಿಸಿದಾಗ ಚಿರತೆ ಓಡಾಡಿರೋದು ಕಂಡು ಬಂದಿದೆ. ಅದಕ್ಕೋಸ್ಕರ ಇದಕ್ಕೇನೆಲ್ಲ ಒಂದು ಕೇಜ್ನ ಕೂಡ ಡಿಪ್ಲಾಯ್ ಮಾಡೋಕ್ಕೆ ಹೇಳಿದ್ದೀನಿ. ಇಲ್ಲೇ ಮಕ್ಕಳಿಗೆ ಏನೇನು ತೊಂದರೆ ಆಗಿರ್ತಾರೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ನಮ್ಮ ಇಲಾಖೆಯಿಂದ ತೊಗೊತೀವಿ. ಹಾಗೆ ಶಾಲೆದು ಕೂಡ ಜವಾಬ್ದಾರಿ ಇರುತ್ತೆ. ಶಾಲೆಯಿಂದ ಕೂಡ ಟೀಚರ್ಸ್ ಕೂಡ ಇದಕ್ಕೆ ಜವಾಬ್ದಾರಿ ತೊಗೋಬೇಕು. ಮಕ್ಕಳು ಕಡೆ ಸ್ವಲ್ಪ ಗಮನ ಕೊಡಬೇಕು. ಏನಾದರೂ ಆ ಮೂಮೆಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡಿದ್ರೆ ಖಂಡಿತ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಕೊಡ್ತೀವಿ. ಬಂದಾಗ ಇರಲಿಲ್ಲ, ಚಿರತೆ ಇರಲಿಲ್ಲ. ಇತ್ತು, ಕಂಪ್ಲೇಂಟ್ಸ್ ಇತ್ತು. ಇದ್ದವಳು ಕೂಡ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು ಸರಿ ಕೇಜ್ಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಏನು ಆ ಟೈಮಲ್ಲಿ ಬಂದು ಹೋಗ್ತಾ ಇರುತ್ತೆ. ಇಲ್ಲಿ ಚಿರತೆ ಮೂಮೆಂಟ್ಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬರುತ್ತೆ ಹೋಗ್ತಾ ಇರುತ್ತೆ. ಕೇಜ್ನ ಡಿಪ್ಲಾಯ್ ಮಾಡ್ತೀವಿ. ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿ ಕೊಡ್ತೀವಿ. ಅದನ್ನೇ ಕೇಜ್ ಅಂದರೆ ಬೋನು, ಅದನ್ನೇ ಇಟ್ಕೊಡ್ತೀವಿ. ಇವತ್ತು ಇಟ್ಕೊಡ್ತೀವಿ, ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ಗೆ ಇಟ್ಕೊಡ್ತೀವಿ. ಥ್ಯಾಂಕ್ ಯು. ಸ್ಥಳಕ್ಕೆ ಭೇಟಿ ನೀಡಿದರೆ ಏನಾಯಿತು? ಇವತ್ತು ಬೆಳಗುಂಬದಲ್ಲಿ ಏನು ರೆಡ್ ಕ್ರಾಸ್ ಸಂಸ್ಥೆಯಿಂದ ನಡೆಸ್ತಕ್ಕಂಥ ವಾಕ್ ಮತ್ತು ಶ್ರವಣ ದೋಷವುಳ್ಳ ಮಕ್ಕಳು ವಸತಿ ಶಾಲೆ ಇದು. ಈ ಶಾಲೆ ಒಂದು ರಿಸರ್ವ್ ಫಾರೆಸ್ಟ್, ದೇವರಂದ್ರ ರಿಸರ್ವ್ ಫಾರೆಸ್ಟ್ ಪಕ್ಕನೇ ಬರುತ್ತೆ. ಇವತ್ತಿಲ್ಲಿ ಒಂದು ಚಿರತೆ ಬಂದಿದೆ ಅಂತ ಒಂದು ಕಂಪ್ಲೇಂಟ್ ಮಾಡಿದರು. ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಬಂದು ಪರಿಶೀಲಿಸಿದಾಗ ಚಿರತೆ ಓಡಾಡಿರೋದು ಕಂಡು ಬಂದಿದೆ. ಅದಕ್ಕೋಸ್ಕರ ಇದಕ್ಕೇನೆಲ್ಲ ಒಂದು ಕೇಜ್ನ ಕೂಡ ಡಿಪ್ಲಾಯ್ ಮಾಡೋಕ್ಕೆ ಹೇಳಿದ್ದೀನಿ. ಇಲ್ಲೇ ಮಕ್ಕಳಿಗೆ ಏನೇನು ತೊಂದರೆ ಆಗಿರ್ತಾರೆ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ನಮ್ಮ ಇಲಾಖೆಯಿಂದ ತೊಗೊತೀವಿ. ಹಾಗೆ ಶಾಲೆದು ಕೂಡ ಜವಾಬ್ದಾರಿ ಇರುತ್ತೆ. ಶಾಲೆಯಿಂದ ಕೂಡ ಟೀಚರ್ಸ್ ಕೂಡ ಇದಕ್ಕೆ ಜವಾಬ್ದಾರಿ ತೊಗೋಬೇಕು. ಮಕ್ಕಳು ಕಡೆ ಸ್ವಲ್ಪ ಗಮನ ಕೊಡಬೇಕು. ಏನಾದರೂ ಆ ಮೂಮೆಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡಿದ್ರೆ ಖಂಡಿತ ನಾವು ಇಮಿಡಿಯೇಟಾಗಿ ಅಟೆಂಡ್ ಮಾಡಿ ಕೊಡ್ತೀವಿ. ಬಂದಾಗ ಇರಲಿಲ್ಲ, ಚಿರತೆ ಇರಲಿಲ್ಲ. ಇತ್ತು, ಕಂಪ್ಲೇಂಟ್ಸ್ ಇತ್ತು. ಇದ್ದವಳು ಕೂಡ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು ಸರಿ ಕೇಜ್ಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಏನು ಆ ಟೈಮಲ್ಲಿ ಬಂದು ಹೋಗ್ತಾ ಇರುತ್ತೆ. ಇಲ್ಲಿ ಚಿರತೆ ಮೂಮೆಂಟ್ಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬರುತ್ತೆ ಹೋಗ್ತಾ ಇರುತ್ತೆ. ಕೇಜ್ನ ಡಿಪ್ಲಾಯ್ ಮಾಡ್ತೀವಿ. ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡಿ ಕೊಡ್ತೀವಿ. ಅದನ್ನೇ ಕೇಜ್ ಅಂದರೆ ಬೋನು, ಅದನ್ನೇ ಇಟ್ಕೊಡ್ತೀವಿ. ಇವತ್ತು ಇಟ್ಕೊಡ್ತೀವಿ, ಇನ್ನೊಂದು ಹಾಫ್ ಆನ್ ಅವರ್ 1 ಅವರ್ಗೆ ಇಟ್ಕೊಡ್ತೀವಿ. ಥ್ಯಾಂಕ್ ಯು.